ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಚೀಟಿ ಸಂಗ್ರಾಹಕರಾದ HK ಸತೀಶ್ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ F ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಹಾಸನದ ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ HK ಸತೀಶ್ ಅವರಿದ್ದಾರೆ. ಅವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಲಕೋಟೆ ಮತ್ತು ಅಂಚೆ ಚೀಟಿ ಈ ಕುರಿತಂತೆ ಮಾತಾಡ್ಸೋಣ. ಆದ್ರೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ನವೆಂಬರ್ ತಿಂಗಳಾಗಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಏನೇನು ಅಂಚೆ ಚೀಟಿಗಳು ಬಂದಿದೆ ಮತ್ತೆ ವಿಶೇಷ ಲಕೋಟೆ ಏನ್ ಬಂದಿದೆ, ಇದೆಲ್ಲದರ ಕುರಿತಂತೆ ಅವರು ಮಾಹಿತಿಯನ್ನ ಮಾಡಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಪರಿಚಯ ಮಾಡಿಕೊಡಿ ತಮ್ಮದು. ನನ್ನ ಹೆಸರು HK ಸತೀಶ್ ಅಂತ. ಬೇಸಿಕಲಿ ನಾನು ಹಿಸ್ಟ್ರಿ ಟೀಚರ್ ಕೆಲಸ ಮಾಡ್ತಿದ್ದೆ. ಈಗ ಜಿಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 20 ವರ್ಷಗಳ ನನ್ನ ಒಂದು ಹಿಸ್ಟ್ರಿ ಒಂದು ಕ್ಲಾಸಸ್ಸಲ್ಲಿ ನಾನು 2,000 ವಿಶೇಷ ಅಂಚೆಲಕೋಟೆಗಳನ್ನು ಸಂಗ್ರಹಣೆ ಮಾಡಿದ್ದೇನೆ. ಈ ವಿಶೇಷ ಅಂಚೆಲಕೋಟೆಗಳು ಕರ್ನಾಟಕ ರಾಜ್ಯ ಹಾಗೂ ಭಾರತ ಸ್ವತಂತ್ರ ಸಂಗ್ರಾಮ, ಭಾರತ ಸಂವಿಧಾನ ಹಾಗೂ ಇನ್ನಿತರ ವಿಶೇಷ ಮಾಹಿತಿಗಳನ್ನು ಒಳಗೊಂಡುವಂತಹ ಅಂಚೆಲಕೋಟೆಗಳು ಮತ್ತು ಸ್ಟ್ಯಾಂಪ್ಸ್ ಅನ್ನು ನಾನು ಕಲೆಕ್ಷನ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ ಮೇಡಮ್. ಮೂಲತಃ ಹಾಸನದವರ ತಾವು? ನಾನು ಮೂಲತಃ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು. ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರಿ? ಹೌದು ಮೇಡಮ್. ಇತಿಹಾಸವನ್ನು ಪಾಠ ಮಾಡಿದ್ದೀರಾ? ಇತಿಹಾಸವನ್ನು ಪಾಠ ಮಾಡ್ತಾ ಇದ್ದೆ. 20 ವರ್ಷ ಮಾಡಿದ್ದೀರಾ? ಒಂದು 7-8 ವರ್ಷ ಮಾಡಿದ್ದೀನಿ. ಬಟ್ ಅದಾದ್ಮೇಲೆ ನನಗೆ ಸರ್ಕಾರಿ ಕೆಲಸ ಸಿಕ್ತು. ಸೊ ಸರ್ಕಾರಿ ಕೆಲಸ ಸಿಕ್ಕಿದ್ರು ಸಹ ಒಂದು ಫ್ರೀ ಡೇಸ್ ಅಲ್ಲಿ ನಾನು ಕ್ಲಾಸಸ್ ಮಾಡ್ತೇನೆ ಮೇಡಮ್. ಕ್ಲಾಸಸ್ ಮಾಡ್ತೀರಾ? ಇತಿಹಾಸವನ್ನ ಪಾಠ ಮಾಡುವಾಗ ಅನಿಸ್ತಾ ಇತ್ತಾ ಇವೆಲ್ಲ ಬಹಳ ಮುಖ್ಯವಾದ ಆಕಾರಗಳು, ಇವನ್ನೆಲ್ಲ ಕಾಯ್ದಿಟ್ಕೋಬೇಕು ಅಂತ ಅನಿಸ್ತಾ ಇತ್ತಾ? ಹೇಗೆ ಶುರುವಾಯ್ತು ಇದೆಲ್ಲ ನಿಮ್ಗೆ? ಇತಿಹಾಸ ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಬೇಕಾದ್ರೆ ಬೋಧನೋಪಕರಣಗಳು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ನಾನೇನ್ ಮಾಡಿದೆ ಅಂತಂದ್ರೆ, ಮಕ್ಕಳ ಕಲಿಕೆ ಪರಿಣಾಮಕಾರಿಯಾಗಬೇಕು ಅನ್ನೋ ಉದ್ದೇಶದಿಂದ ನಾಣ್ಯಗಳು ಮತ್ತು ವಿಶೇಷ ಅಂಚೆಲಕೋಟೆಗಳನ್ನ ಸಂಗ್ರಹಣೆ ಮಾಡ್ಕೊಳ್ತಾ ನನ್ನ ಪಾಠವನ್ನ ಫಲಪ್ರದ ಮಾಡ್ಕೊಳ್ತಾ ಬಂದೆ ಮೇಡಮ್. ಅದೆಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ರಿ? ಹೌದು. ಇದುವರೆಗೆ ನಾನು ಸುಮಾರು 137 ಎಕ್ಸಿಬಿಷನ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೇನೆ ಮೇಡಮ್. ಒಬ್ರೆ? ನಾನೊಬ್ನೇ ಸೋಲೋ ಒಂದು ಎಕ್ಸಿಬಿಷನ್ಸ್ ಮೇಡಮ್. ಹೀಗೆ ಇದೆಲ್ಲ ಬಹಳ ವಿಶೇಷನೇ ಅಂತ ಹೇಳ್ಬೋದು. ಮತ್ತೆ ನೀವೇ ಈಗ ಮಾತಾಡ್ತಾ ಹೇಳ್ತಾ ಇದ್ರಿ, ತುಂಬಾ ಕಡಿಮೆ ಜನ ಇದ್ದಾರೆ ಈ ತರ ಸಂಗ್ರಹ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡುವಂತವ್ರು, ಅಥವಾ ಅದು ಒಂಥರ ಸಂಪತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ಏನೇನೋ ಹೊಸದೆಲ್ಲ ಬಂದು ಹಳೇದೆಲ್ಲ ನಶಿಸಿ ಹೋಗ್ತಾ ಇರುವಂತಹ ಈ ಕಾಲದಲ್ಲಿ ಇದನ್ನೆಲ್ಲ ತೋರ್ಸೋದು ನನಗೆ ಆಶ್ಚರ್ಯ ಆಗೋಯ್ತು. ನೀವೀಗ ಕರ್ನಾಟಕಕ್ಕೆ ಮತ್ತೆ ನಮ್ಮ ನಾಡು ನುಡಿ ಭಾಷೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಲಕೋಟೆಗಳನ್ನ ಮತ್ತೆ ಅಂಚೆ ಚೀಟಿಗಳನ್ನ ನನಗೆ ತೋರಿಸಿದ್ರಿ. ಅದೆಲ್ಲ ಬಹಳ ಸಂತೋಷ ಕೊಡುವಂಥದ್ದು. ಒಂದು ಮುದ್ದಣ್ಣ ತೋರಿಸಿದ್ರಿ. ಮುದ್ದಣ್ಣ ನಮ್ಮ ಮೊದಲ ಹೊಸಗನ್ನಡದಲ್ಲಿ ಬರೆದಂತಹ ಕವಿ. ಹೀಗೆ ಹಲವಾರು, ಈಗ ನವೆಂಬರ್ ತಿಂಗಳು ಆಗಿರೋದ್ರಿಂದ ನಾವು ಬೇರೆಲ್ಲ ವಿಷಯಗಳನ್ನ ಮುಟ್ಟದೆಯೇ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಐತಿಹಾಸಿಕ ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಭಾಷೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮಾಡ್ಕೊಳ್ತಾ ಹೋಗೋಣ. ಖಂಡಿತ ಮೇಡಮ್. ಈಗ ಒಂದು ವಿಶೇಷ ಅಂಚೆಲಕೋಟೆಗಳ ಮುಖೇನ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನಾಡು ನುಡಿ ಚಿಂತನೆಗೆ ಸಂಬಂಧಪಟ್ಟಂತಹ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾನು ಹೇಳ್ಕೊಳ್ತೇನೆ. ಸೊ ಮೊದಲಿಗೆ ಕರ್ನಾಟಕವನ್ನಾಳಿದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಇದರ ಸ್ಥಾಪಕ ಮಯೂರ ವರ್ಮ ಅಂತ. ಮಯೂರ ಶರ್ಮ ಆಗಿದ್ದಂತಹ ವ್ಯಕ್ತಿ ಮಯೂರ ವರ್ಮನಾದ. ಅಂದ್ರೆ ಕಂಚಿಯ ಘಟಿಕಾ ಸ್ಥಾನಕ್ಕೆ ಹೋದಂತಹ, ಪಾಠಶಾಲೆಗೆ ಹೋದಂತಹ ಮಯೂರ ಶರ್ಮ ಬ್ರಾಹ್ಮಣನಾಗಿದ್ದ. ಅವನೇನ್ ಮಾಡ್ದ ಅಂತಂದ್ರೆ, ಅಲ್ಲಿ ಕಂಚಿಯ ಪಲ್ಲವ ಶಿವಸ್ಕಂದವರ್ಮನಿಂದ ಅವಮಾನಿತನಾಗಿ ದರ್ಬೆಯನ್ನಿಡುವ ಕೈಯಿಂದ ಖಡ್ಗವನ್ನಿಡಿದು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯವಾದಂತಹ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ರಾಜಧಾನಿ ಬನವಾಸಿ. ಸೊ ಹಾಗಾಗಿ ಆ ಬನವಾಸಿಯ ಕದಂಬರ ಬಗ್ಗೆ ಒಂದು ವಿಶೇಷವಾದಂತಹ ಅಂಚೆಲಕೋಟೆಯನ್ನ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು 2019 ಇಸ್ವಿ ಮುದ್ರಣ ಮಾಡಿದ್ದಾರೆ. ತೀರಾ ಇತ್ತೀಚೆಗೆ ಮಾಡಿದ್ದಾರೆ. ಕದಂಬರ ಕಾಲದಲ್ಲಿ ನಮಗೆ ಕನ್ನಡದ ಮೊಟ್ಟ ಮೊದಲ
ಒಂದು ಸಂಸ್ಕೃತ ಶಿಲಾಶಾಸನ ಹಾಗೂ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಶಾಸನಗಳು 2 ಶಾಸನಗಳು ಲಭ್ಯವಾಗುತ್ತೆ. ಅದರಲ್ಲಿ ವಿಶೇಷ ಏನಂತಂದ್ರೆ ಆ ಶಾಸನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಿಕ್ಕಿದೆ. ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿದೆ. 1938ನೇ ಇಸ್ವಿನಲ್ಲಿ MH ಕೃಷ್ಣ ಎಂಬುವರು ಈ ಒಂದು ಶಾಸನವನ್ನು ಪತ್ತೆ ಹಚ್ಚುತ್ತಾರೆ. 16 ಸಾಲುಗಳನ್ನು ಒಳಗೊಳ್ಳುತ್ತೆ. ಈ ಶಾಸನ ಪೂರ್ವ ಹಳಗನ್ನಡದಲ್ಲಿದೆ. ಇದರಲ್ಲಿ 2 ಅರಿಸಮಾಸಗಳಿದೆ. ಪೆತ್ತಜಯನ್ ಅಂತ ಒಂದು ಅರಿಸಮಾಸ ನಾವು ಇದರಲ್ಲಿ ನೋಡ್ತಾ ಹೋಗಬಹುದು ಮೇಡಮ್. ಇದು ಕರ್ನಾಟಕದ ಪ್ರಾಚೀನವಾದಂತಹ ಒಂದು ಶಾಸನ. ಇದುವರೆಗೆ ಸಿಕ್ಕಂತಹ ಶಾಸನಗಳಲ್ಲಿ ಪ್ರಾಚೀನವಾದ ಶಾಸನ. ಒಂದು ಸಂಸ್ಕೃತ ಶಾಸನ ನಾವು ನೋಡಬಹುದು ನಮ್ಮ ಕದಂಬರಲ್ಲಿ. ಅದು ತಾಳಗುಂದ ಶಾಸನ. ತಾಳಗುಂದದ ಪ್ರಣವೇಶ್ವರ ಟೆಂಪಲ್ ಅಂತ ನಾವೇನು ಕರಿತೀವಿ, ಇದು ಕರ್ನಾಟಕದ ಮೊಟ್ಟ ಮೊದಲ ಟೆಂಪಲ್ ಆಗುತ್ತೆ ಮೇಡಮ್. ಇದು ಒಂದು ಕದಂಬ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ಪರಿಚಯ ಮಾಡ್ಕೊಳ್ಳೋದಕ್ಕೂ ಮೊದಲು ನನಗಿರುವಂತಹ ಸಂದೇಹವನ್ನ ಪರಿಹಾರ ಮಾಡಿ. ನೀವು ಹೇಗೆ, ಯಾವ ಕ್ರೈಟೇರಿಯಾ ಇರುತ್ತೆ ಈ ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಲಿಕ್ಕೆ? ಇದು ಭಾರತ ಸರ್ಕಾರದ ಯಾವ ಇಲಾಖೆಯ ಅಡಿಯಲ್ಲಿ? ಭಾರತ ಸರ್ಕಾರದ ಅಂಚೆ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಮೇಡಮ್ ಇವೆಲ್ಲ. ಅವರು ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ಮೌಲ್ಯಗಳನ್ನು ಅರಿತುಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂಚೆ ಚೀಟಿ ಮತ್ತು ವಿಶೇಷ ಅಂಚೆ ಲಕೋಟೆಗಳನ್ನು ಮುದ್ರಣ ಮಾಡ್ತಾರೆ ಮೇಡಮ್. ಪ್ರತಿ ವರ್ಷ ಮಾಡ್ತಾರಾ? ಪ್ರತಿ ವರ್ಷ ವಿಶೇಷ ದಿನಾಂಕಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಹೋಗ್ತಿರ್ತಾರೆ. ಎಷ್ಟು ಮಾಡಬಹುದು? ಎಷ್ಟು ಬೇಕಾದ್ರೂ ಮಾಡಬಹುದು ಮೇಡಮ್. ಇದುವರೆಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ಕಲೆಕ್ಷನ್ಸ್ 500ಕ್ಕಿಂತ ಹೆಚ್ಚು ವಿಶೇಷ ಅಂಚೆ ಲಕೋಟೆಗಳಿದೆ. ಈಗ ಅಂಚೆ ಇಲಾಖೆಯವರು ಪ್ರತಿ ವರ್ಷ ಎಷ್ಟು ಸರ್ತಿ ವಿಶೇಷ ಅಂಚೆ ಚೀಟಿಗಳನ್ನ ಮತ್ತೆ ವಿಶೇಷ ಲಕೋಟೆಗಳನ್ನ ಬಿಡುಗಡೆ ಮಾಡ್ತಾರೆ? ಇವಾಗ ಕವಿಗಳ ಜನ್ಮದಿನಾಚರಣೆ ಇರುತ್ತೆ, ಅವರ 100 ಜನ್ಮ ಶತಮಾನೋತ್ಸವ ಅಥವಾ ಅಮೃತ ಮಹೋತ್ಸವ, ಕಟ್ಟಡಗಳಿಗೆ ಸಂಬಂಧಪಟ್ಟಂಗೆ ಶತಮಾನೋತ್ಸವ, ಅಮೃತ ಮಹೋತ್ಸವ, ಈ ವಿಶೇಷ ದಿನಗಳನ್ನ ಪರಿಗಣನೆಗೆ ತಕೊಂಡು ಅಥವಾ ಗಾಂಧೀಜಿಯವರು ಕರ್ನಾಟಕಕ್ಕೆ ಯಾವಾಗ ಭೇಟಿ ಕೊಟ್ಟಿದ್ರು, ಸೊ ಅದರ ನೆನಪಿಗಾಗಿ ಅವರು ಅದನ್ನು ಮಾಡ್ತಾ ಹೋಗ್ತಿರ್ತಾರೆ. ಅಲ್ಲಿ ಒಂದು ತಜ್ಞರ ಸಮಿತಿ ಇರುತ್ತೆ. ತಜ್ಞರ ಸಮಿತಿ ಇರುತ್ತೆ. ಆ ತಜ್ಞರ ಸಮಿತಿ ತುಂಬಾ ಅಥೆಂಟಿಕೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿಶೇಷ ಅಂಚೆ ಲಕೋಟೆ ನಮ್ಮ ಮುಂದಿನ ಜನಾಂಗಕ್ಕೆ ಒಂದು IAS ಕ್ವಶನ್ ಬರುವಂತಹ ಒಂದು ಮಾದರಿಯಲ್ಲಿ ಇರುತ್ತೆ ಮೇಡಮ್. ಆ ಮಾಹಿತಿಗಳು ಇರುತ್ತೆ. ಈಗ ಮತ್ತೊಂದು ನಾನು ನಿಮಗೆ ತೋರಿಸ್ತೇನೆ. ಇದು ಕಿತ್ತೂರು ಉತ್ಸವದ ನೆನಪಿಗಾಗಿ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು. ನೀವು ICSE 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು. ದ ಫಸ್ಟ್ ವುಮೆನ್ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, 1854 ಅಲ್ಲಿ. ಇದು ಇಡೀ ಒಂದು ಐತಿಹಾಸಿಕ ಮೈಲಿಗಲ್ಲು. ತ್ಯಾಕರೆಯನ್ನ ಇವರು ಕೊಲ್ತಾರೆ. ಸೊ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ಒಂದು ವಿಶೇಷವಾದ ಅಂಚೆಲಕೋಟೆಯನ್ನ ಮಾಡಿದ್ದಾರೆ. ಈ ಅಂಚೆಲಕೋಟೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅಂತಂದ್ರೆ ಕಣ್ಣಿಗೆ ಒಂದು ಮುದ ಕೊಡುತ್ತೆ. ಯಾಕಂದ್ರೆ ಒಂದು ಕಿತ್ತೂರಿನ ಉತ್ಸವ ಮತ್ತೆ ಕಿತ್ತೂರು ಚೆನ್ನಮ್ಮ ಅವರು ಕುದುರೆ ಮೇಲೆ ಸವಾರಿ ಮಾಡ್ತಾ ಇರುವಂತದ್ದು, ಅಂದಿನ ಕಾಲಘಟ್ಟದ ಒಂದು ನಾಣ್ಯ ಹಾಗೂ ಕಿತ್ತೂರಿನ ಕೋಟೆ, ಈ ಒಂದು ವಿಶೇಷ ಅಂಚೆಲಕೋಟೆ ಯಾವಾಗ ಅಥೆಂಟಿಕೇಶನ್ ಅಂತ ಅನಿಸ್ಕೊಳ್ಳುತ್ತೆ ಅಂತಂದ್ರೆ ಇದನ್ನ ನೋಡಿ, ಇದನ್ನ ಕ್ಯಾನ್ಸಲೇಷನ್ ಅಂತ ಕರಿತೀವಿ ನಾವು. ಇದನ್ನ ಇದು ಪ್ರಮಾಣೀಕರಿಸುತ್ತೆ. ಈ ಒಂದು ವಿಶೇಷ ಅಂಚೆಲಕೋಟೆ ಯಾವತ್ತು ಬರುತ್ತೋ ಆವತ್ತು ಮಾತ್ರ ಆ ಒಂದು ಟಸ್ಸೆನ ನಾವು ಅಸ್ತಿತ್ವಕ್ಕೆ ತರ್ತೀವಿ. ಆ ದಿನ ಆದ್ಮೇಲೆ ಮತ್ತೆ ಅದನ್ನ ಉಪಯೋಗಿಸಬಾರದು. ಅದು ವಿಶೇಷ. ಸೊ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಸ್ಟ್ಯಾಂಪ್ಸನ್ ಆಫ್ 1956 ಆ ಸಮಯದಲ್ಲಿ ಬಿಡುಗಡೆ ಮಾಡುತ್ತೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಒಂದು ವಿಶೇಷವಾದ ಅಂಚೆಲಕೋಟೆಯನ್ನ ನಮ್ಗೆ ಅಂಚೆ ಇಲಾಖೆಯವರು ಮತ್ತೆ ಈ ಅಂಚೆ ಇಲಾಖೆಯವರು ಮಾಡಿದಂತಹ ವಿಶೇಷ ಅಂಚೆಲಕೋಟೆ ಭಾರತಾದ್ಯಂತ ಎಲ್ಲ ಪೋಸ್ಟ್ ಆಫೀಸಲ್ಲೂ ಕಳಿಸ್ತಾರೆ. 1, 2, 3 ಕಳಿಸ್ತಾರೆ. ಯಾಕೆ ಅಂತಂದ್ರೆ ಏನು ನಾವು ಫಿಲೆಟೆಲಿಸ್ಟ್ ಅಂದ್ರೆ ಅಂಚೆ ಚೀಟಿ ಸಂಗ್ರಾಹಕರನ್ನ ಫಿಲೆಟೆಲಿಸ್ಟ್ ಅಂತ ಕರಿತೀವಿ. ನಾವೆಲ್ಲ ಅದನ್ನ ಸಂಗ್ರಹಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದರ ಮಾಹಿತಿಯನ್ನ ವರ್ಗಾವಣೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಮೇಡಮ್. ಮಾಡ್ತೀರಾ? ಇದು ನಿಮ್ಮ ಸ್ವಂತ ಒಳ್ಳೆಯ ಹವ್ಯಾಸ ಅಲ್ವಾ? ಸುಮಾರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ ಈಗ ನಿಮಗೆ ತಿಳಿದಿರೋ? ಫಿಲೆಟೆಲಿಸ್ಟ್ಗಳು ಈ ತರ ಒಂದು 500 ಜನ ಮೇಲೆ ಇರ್ತಾರೆ. ಆದರೆ ಥೀಮ್ ಬೇಸ್ಡ್ ಅಲ್ಲಿ ವರ್ಕ್ ಮಾಡ್ತೇವೆ ಮೇಡಮ್ ನಾವು. ಕೆಲವರು ಭೌಗೋಳಿಕ ಸೂಚ್ಯಂಕಗಳು, ಕೆಲವರು ವುಮೆನ್ ಬಗ್ಗೆ ಮಾಡ್ತಾರೆ, ಎಂಪವರ್ಮೆಂಟ್ ಬಗ್ಗೆ ಮಾಡ್ತಾರೆ, ಪರ್ಸನಾಲಿಟೀಸ್ ಬಗ್ಗೆ ಮಾಡ್ತಾರೆ, ಫಿಲಮ್ಸ್ ಬಗ್ಗೆ ಮಾಡ್ತಾರೆ, ನೇಚರ್ ಬಗ್ಗೆ ಮಾಡ್ತಾರೆ, ಪೋಸ್ಟ್ ಕಾರ್ಡ್ಸ್ ಮಾಡುವಂತವ್ರೆ ಬೇರೆ ಇರ್ತಾರೆ. ಸೊ ಕೆಲವರೆಲ್ಲ ಕ್ಲಬ್ ಮಾಡಿಬಿಡ್ತಾರೆ. ಬಟ್ ಆಸ್ ಎ ಫಿಲೆಟೆಲಿಸ್ಟ್ ಆಗಿ ನಾನು ಹೇಳೋದೇನಂತಂದ್ರೆ ಒಂದು ಥೀಮ್ ಕೈಗೆ ಎತ್ಕೊಂಡ್ಮೇಲೆ ಆ ಥೀಮ್ ಕಂಪ್ಲೀಟ್ ಆದಾಗ ಒಟ್ಟು ಇನ್ಫಾರ್ಮೇಶನ್ಸ್ ಅನ್ನ ನಾವು ಮುಂದಿನ ಪೀಳಿಗೆ ಕೊಡಬಹುದು. ನಿಮ್ಮ ಹತ್ರ ಎಷ್ಟು ಥೀಮ್ಗಳಿದೆ ಈಗ? ನನ್ನ ಹತ್ರ ಸುಮಾರು ಒಂದು 5-6 ಥೀಮ್ಸ್ ಇದೆ ಮೇಡಮ್ ನನ್ನ ಹತ್ರ. ಯಾವ್ಯಾವ್ದು ಹೇಳ್ಬೋದಾ? ಒಂದು ಭಾರತ ಸಂವಿಧಾನ ಸಂಬಂಧಪಟ್ಟ ಹಾಗೆ ಮಾಡಿದ್ದೇನೆ. 2ನೇದು ಸ್ವತಂತ್ರ ಸಂಗ್ರಾಮ, 3ನೇದು ಸ್ವತಂತ್ರ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರ, 3ನೇ ಥೀಮ್. ಇದು ತುಂಬಾ ವಿಶೇಷವಾಗಿರುವಂತದ್ದು. ಈ ಥೀಮ್ ಅನ್ನ ನಾನು ಇಂಡೋನೇಷ್ಯಾಗೆ ಕಳಿಸಿದ್ದೆ ಮೇಡಮ್. ನಮ್ಮ ಭಾರತ ದೇಶದಿಂದ ಒಂದು 20 ಜನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನಾನು ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಅಂತ ಇಂಡೋನೇಷ್ಯಾ ಕಳಿಸಿ ಅಲ್ಲಿಂದ ನಾವು ಒಂದು ಸ್ಪರ್ಧೆ ಇತ್ತು. ಸೊ ನಮ್ಮ ಎಕ್ಸಿಬಿಟ್ಸ್ ಅನ್ನೆಲ್ಲ ನಾವು ಇಲ್ಲಿ ಕಳಿಸ್ತೀವಿ. ಅಲ್ಲಿ
ಭಾರತದ ರಾಯಭಾರಿ ಕಚೇರಿಗೆ ಹೋಗುತ್ತೆ. ಅಲ್ಲಿ ಅವರು ನಮ್ಮ ಪರವಾಗಿ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ. ಸೊ ನಮ್ಗೆ ಅಲ್ಲಿ ಒಂದು ಬೆಳ್ಳಿ ಪದಕ ಒಂದು ಬಂದಿತ್ತು. ಮತ್ತೆ ಯಾವ ವರ್ಷದಲ್ಲಿ ಅದು? 2021 ಅದಾದ ತರುವಾಯ ನಾನು 2024 ಅದೇ ಥೀಮನ್ನು, ರೋಲ್ ಆಫ್ ವುಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಈ ಥೀಮನ್ನು ನಾನು ಕಂಠೀರವ ಸ್ಟೇಡಿಯಂ ಮಾಡಿದೆ. ಅಲ್ಲಿ ಒಂದು ಸಿಲ್ವರ್ ಮೆಡಲ್ ಸಿಕ್ತು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಎಫೆಕ್ಟಿವ್ ಮಾಡೆಲ್ ಆಗಿತ್ತು ಅದು ನಾನು ಮಾಡಿರ್ತಕ್ಕಂಥದ್ದು ಎಕ್ಸಿಬಿಟ್ಸ್. ನಾನು ಸರೋಜಿನಿ ನಾಯ್ಡು, ಕಿತ್ತೂರು ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ ಮತ್ತೆ ಅನಿವೆ ಸೆಂಟು, ಈ ತರ ನಾನು ಸುಮಾರು ಒಂದು 56 ಜನ ಮಹಿಳೆಯರದು ಎಕ್ಸಿಬಿಟ್ಸ್ ಕೊಟ್ಟಿದ್ದೇನೆ. ಮತ್ತೆ ಎಲ್ಲ ಟೈಪಿಂಗ್ ಇತ್ತು, ನಾನು ಸ್ವಂತ ಬರವಣಿಗೆಯಲ್ಲಿ ಬರ್ತಿದ್ದೆ ಅದನ್ನ. ಈಗೇನಂತಂದ್ರೆ ನಮ್ ಕೇಳುಗರು ಕೇಳ್ತಾ ಇದ್ದಾರೆ, ಅಂಚೆ ಲಕೋಟೆನ ತೋರಿಸಿ ಹೇಳಿದ್ರೆ ಇನ್ನೂ ಪರಿಣಾಮಕಾರಿ ಆಗಿರುತ್ತೆ. ಆದ್ರೆ ಈಗ ನಮಗೆ ನಮ್ಮ ಕೇಳುಗರು ಕೇಳ್ತಾ ಇರೋದ್ರಿಂದ ಅವರು ಕಲ್ಪನೆ ಮಾಡ್ಕೋಬೇಕು ಹೀಗಿತ್ತ ಅಂತ. ಹಾಗೆ ಒಂದು ಚಿತ್ರಣವನ್ನ ನಮ್ಮ ಕರ್ನಾಟಕದ ಬಗ್ಗೆ ಮಾಡ್ಕೊಡಿ. ಖಂಡಿತ ಮೇಡಮ್. ಇಲ್ಲಿ ನಾ ತಮಗೆ ತೋರಿಸಿರೋಂಥದ್ದು ವೀರರಾಣಿ ಅಬ್ಬಕ್ಕ ಅಂತ. ವೀರರಾಣಿ ಅಬ್ಬಕ್ಕ ಅವರು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಒಂದು ಅವಿರತವಾದಂತಹ ಒಂದು ಹೆಸರನ್ನ ಮಾಡಿದ್ದಾರೆ. ವಿಶೇಷ ಏನಂತಂದ್ರೆ ಪೋರ್ಚುಗೀಸರನ್ನ 5 ಬಾರಿ ಸದೆ ಬಡದಂತಹ ಮಹಾರಾಣಿ ಯಾರಾದರೂ ಇದ್ರೆ ನಮ್ಮ ಭಾರತ ದೇಶದಲ್ಲಿ ವೀರರಾಣಿ ಅಬ್ಬಕ್ಕ ಅಂತ. ಸೊ ಅಬ್ಬಕ್ಕನಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಅಂಚಲಕೋಟೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ 2024 ಇಸ್ವಿನಲ್ಲಿ ರಾಣಿ ಅಬ್ಬಕ್ಕನವರ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಮೇಡಮ್. ಮತ್ತೊಂದು ವಿಶೇಷ ಏನಂದ್ರೆ 16 ವರ್ಷದ ಒಬ್ಬ ಹುಡುಗಿ ಬಾಲ್ಯ ವಿವಾಹ ಆಗತ್ತೆ. ಹಾಗೆ ಮಡಿಕೇರಿಗೆ ಹೋದಾಗ ಗಂಡ ತೀರ್ಕೊಂಡ್ಬಿಡ್ತಾನೆ. ತೀರ್ಕೊಂಡಾಗ ಸ್ವಲ್ಪ ಚೂಟಿ ಇರ್ತಾಳೆ ಆ ಮಗು. ಅವರು ಅವಾಗ ಒಂದು ಪ್ರತಿಜ್ಞೆ ಮಾಡ್ತಾಳೆ, ಈ ಮಡಿಕೇರಿಯಲ್ಲಿ ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತ. ಕೈ ಹಿಡಿಯಲ್ಲಿ ಕಾಫಿ ಬೀಜಗಳನ್ನ ಇಟ್ಕೊಂಡು ಆಕೆ ಕಾಫಿಯನ್ನ ಉತ್ಪಾದನೆ ಮಾಡ್ತಾರೆ. ಬಿಫೋರ್ ಇಂಡಿಪೆಂಡೆನ್ಸ್ ಮಾತಾಡ್ತಾ ಇದ್ದೀನಿ. ಆವಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಕಾಫಿ ಉತ್ಪಾದನೆಯನ್ನ ಮಾಡಿ ಹೆಚ್ಚು ಶ್ರೀಮಂತರಾಗ್ತಾರೆ. ಶ್ರೀಮಂತರಾಗಿ ಕೈಸರಿ ಹಿಂದ್ ಪ್ರಶಸ್ತಿಯನ್ನ ಬ್ರಿಟಿಷರಿಂದ ಪಡ್ಕೊಳ್ತಾರೆ. ಹಾಗೂ ಪ್ರಜಾಪ್ರತಿನಿಧಿ ಸಭಾ ಸದಸ್ಯೆಯಾದ ಮೊದಲ ಮಹಿಳೆಯಾಗಿ ಕಾಫಿ ಪುಡಿ ಸಾಕಮ್ಮ ಅಂತ ನಾವು ಕೇಳ್ಬೋದು. ಕಾಫಿ ಪುಡಿ ಸಾಕಮ್ಮನವರು ಇವ್ರದೇ ಆದಂತ ಒಂದು ಬ್ರ್ಯಾಂಡ್ ಆಗುತ್ತೆ ಇಂಡಿಯಾದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಕಾಫಿ ಪುಡಿ ಸಾಕಮ್ಮ ಬ್ರ್ಯಾಂಡ್ ಅಂತ ಇರುತ್ತೆ ಕಾಫಿ ಬೀಜಕ್ಕೆ ಸಂಬಂಧಪಟ್ಟಂಗೆ. ಇವ್ರದ್ದು ವಿದೇಶಿ ಒಂದು ವ್ಯಾಪಾರವನ್ನು ಕೂಡ ಹೆಚ್ಚಾಗಿ ಆ ಕಾಲಘಟ್ಟದಲ್ಲಿ ಮಾಡಿರ್ತಾರೆ ಮೇಡಮ್. ಸೊ ಈ ರೀತಿ ರೋಲ್ ಆಫ್ ವುಮೆನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅನ್ನೋದ್ರಲ್ಲಿ ಇವ್ರದ್ದು ಒಂದು ಅದ್ಭುತವಾದ ಒಂದು ಪಾತ್ರ ಇರುತ್ತೆ. ಸಾಮಾಜಿಕ ಸೇವೆಯನ್ನು ಹೆಚ್ಚು ಮಾಡಿದ್ದಾರೆ. ಇವರ ಒಂದು ಮನೆ ಸೋಮವಾರಪೇಟೆಯಲ್ಲಿ ನಾವು ನೋಡಬಹುದು. ಮತ್ತೆ ಒಂದು ವಿಶೇಷವಾದಂತಹ ಅಂಚೆಲಕೋಟೆ ಅಂತ ನಾನು ಹೇಳ್ತೀನಿ ಇದನ್ನ. ಇದು ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ, ಭಾರತದ ಮೊಟ್ಟ ಮೊದಲ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರು. ವಿಶೇಷ ಏನು ಅಂತಂದ್ರೆ ಈ ಕ್ಯಾನ್ಸಲೇಷನ್ ಅಂತ ಹೇಳಿದೀನಿ, ಆ ಸ್ಟ್ಯಾಂಪ್ ಮೇಲೆ ಒಂದು ಟಸ್ಸೆ ತರ ಹೊಡೆದಿರ್ತಾರಲ್ಲ, ಆ ಕ್ಯಾನ್ಸಲೇಷನ್ ಭಾರತ ಇತಿಹಾಸದಲ್ಲಿ ಅತಿ ದೊಡ್ಡ ಕ್ಯಾನ್ಸಲೇಷನ್ ಜನರಲ್ ಕಾರ್ಯಪ್ಪ ಅವ್ರಿಗೆ ಸಂಬಂಧಪಟ್ಟ ಕ್ಯಾನ್ಸಲೇಷನ್. ಈ ಕ್ಯಾನ್ಸಲೇಷನ್ ಬಗ್ಗೆ ನಾವು ಎಷ್ಟು ಮಾತಾಡ್ಬೋದು ಅಂದ್ರೆ 3 ಪಡೆಗಳಿದಾವೆ ಇಲ್ಲಿ. ವಾಯುಪಡೆ, ನೌಕಾಪಡೆ ಮತ್ತು ಭೂಸೇನೆ. ಈ 3 ಪಡೆಯ ಫೀಲ್ಡ್ ಮಾರ್ಷಲ್ ಯಾರು ಅಂತಂದ್ರೆ ಜನರಲ್ ಕಾರ್ಯಪ್ಪನವರು. 90 ವರ್ಷ ವಯಸ್ಸಾಗಿದ್ದಾಗ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಫೀಲ್ಡ್ ಅಲ್ಲಿ ಒಂದು ಸೇನಾ ರ್ಯಾಲಿ ನಡೀತಿರುತ್ತೆ. ಆ ಕ್ಯೂನಲ್ಲಿ ಇವರು ಕೂಡ ಒಬ್ರು ನಿಂತ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ 90 ವರ್ಷ ವಯಸ್ಸಾಗಿರುತ್ತೆ. ಅಂದ್ರೆ ಆ ವಯಸ್ಸಲ್ಲಿ ಕೂಡ ಭಾರತಕ್ಕೆ ನಾನು ಎಫರ್ಟ್ ಆಗ್ತೀನಿ ಅಂತ ಹೇಳಿರ್ತಾರೆ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರು. ಇದು ಯಾವ ವರ್ಷದಲ್ಲಿ ಬಿಡುಗಡೆ ಆಗಿದ್ದು? ಇದು ತುಂಬಾ ಓಲ್ಡ್, ಅಂದ್ರೆ 1980ನೇ ಇಸ್ವಿಯಲ್ಲಿ. ನಾಣ್ಯಗಳನ್ನ ನಾವು ಸಂಗ್ರಹಣೆ ಮಾಡೋದು ಸುಲಲಿತವಾಗಿ ಮಾಡಬಹುದು. ಅಂದ್ರೆ ಅದು ಎಷ್ಟು ವರ್ಷ ಆದ್ರೂ ಇರುತ್ತೆ. ಸ್ಟ್ಯಾಂಪ್ಸ್ ಅನ್ನ ಪ್ರಿಸರ್ವೇಶನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ, ಸವಾಲಿನ ಕೆಲಸ ಇದು. ಇದ್ರಲ್ಲಿ ನೋಡಿ, ಇದು ಅಖಿಲ ಭಾರತ 54ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಾಗುತ್ತೆ 1981 ಮೇಡಮ್. ಆ 81ಗೆ ಸಂಬಂಧಪಟ್ಟ ಒಂದು ಪೋಸ್ಟ್ ಕಾರ್ಡ್ ನನ್ನ ಹತ್ರ ಇದೆ ಮೇಡಮ್. ಇದು ಫಸ್ಟ್ ಡೇ ಕವರ್ ಅಂತಾರೆ. ಮತ್ತೆ ಇನ್ನೊಂದೇನಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಪಾಲ್ಗೊಳ್ಳುವಂತಹ ಏಕೈಕ ಒಂದು ಕಾಂಗ್ರೆಸ್ ಅಧಿವೇಶನ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ಈ ಒಂದು ವರ್ಷಕ್ಕೆ 100 ವರ್ಷ ಸಂಪೂರ್ಣ ಆಗತ್ತೆ. ಆ ಒಂದು ಹೌದು, ಬೆಳಗಾವಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವಿಶೇಷ ಅಂಚೆಲಕೋಟೆಗಳನ್ನ ಬಿಡುಗಡೆ ಮಾಡ್ತಾರೆ. ಈ ಅಂಚೆಲಕೋಟೆಯಲ್ಲಿ 1924 ಬ್ಯಾನರ್ ಇದೆ ಮೇಲೆ. ಆ ಬ್ಯಾನರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಕೂತ್ಕೊಂಡಿದ್ರು ಅದನ್ನು ಕೂಡ ನಮಗೆ, ಆ ಫೋಟೋ ಕೂಡ ನಮಗೆ ಇಲ್ಲಿ ತೋರಿಸಲಾಗಿದೆ. ಇದು ಬೆಳಗಾವಿ ಅಂಚೆ ಇಲಾಖೆಯವರು, ಬೆಳಗಾವಿ ಅಂಚೆ ಇಲಾಖೆಯವರು ಮಾಡಿರ್ತಕ್ಕಂಥದ್ದು. ಸೊ ಯಾವುದೇ ಪ್ರತಿ ಜಿಲ್ಲಾವಾರು ಅಂಚೆ ಇಲಾಖೆಯವರು ಮಾಡಬಹುದಾ ಇದನ್ನ? ಪ್ರತಿ ಜಿಲ್ಲಾವಾರು ಅಂಚೆ ಇಲಾಖೆಯವರು ಇದನ್ನ ಸೂಚಿಸ್ತಾರೆ. ಆದ್ರೆ ಇದನ್ನ ಪ್ರಮಾಣೀಕರಿಸುವಂತದ್ದು ಕೇಂದ್ರ ಅಂಚೆ ಇಲಾಖೆ ಬೆಂಗಳೂರು. ವರ್ಷಕ್ಕೆ ಎಷ್ಟು ಬೇಕಾದ್ರೂ ಮಾಡಬಹುದು, ಎಷ್ಟು ಬೇಕಾದ್ರೂ ಮಾಡಬಹುದು. ಆದ್ರೆ ಕೇಂದ್ರ ಇಲಾಖೆಯಿಂದ ಅಪ್ರೂವಲ್ ಆಗಬೇಕು, ಅಥೆಂಟಿಕೇಶನ್ ಆಗಬೇಕು. ಈಗ 1924 ಎಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿ ಬೆಳಗಾವಿ ಸೆಷನ್ ಆಗಿ ಬರ್ತಾರೆ ಅಂತ. ಸೊ ಅದ್ರ ನೆನಪು ನಮಗೆ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದ್ರ ಹಿಂಭಾಗದಲ್ಲಿ ಏನಿರುತ್ತೆ ಅಂತಂದ್ರೆ ಅಂಚೆ ಇಲಾಖೆಯವರ ಒಂದು ಲೋಗೋ ಇರುತ್ತೆ, ಮತ್ತೆ ಕಾಸ್ಟ್ ಇರುತ್ತೆ, ಮತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ ಮೇಡಮ್.
ಇದು ಯಾರು ಬೇಕಾದ್ರೂ ಕೊಳ್ಳಕೋಬಹುದಾ? ಇದನ್ನ ಯಾರು ಬೇಕಾದ್ರೂ ಸಾರ್ವಜನಿಕರು ಪಡ್ಕೋಬಹುದು. ಅಂಚೆ ಇಲಾಖೆ ಇಲಾಖೆಯಿಂದ ಅರ್ಜಿ ಸಲ್ಲಿಸಬೇಕು? ಇಲ್ಲ, ಅಲ್ಲಿ ಫಿಲಾಟಲಿ ವಿಭಾಗ ಅಂತ ಇರುತ್ತೆ. ಆ ಫಿಲಾಟಲಿ ವಿಭಾಗದಿಂದ ನಾವು ಇದನ್ನ ಪಡ್ಕೋಬಹುದು. ಎಷ್ಟು ಬೆಲೆ? ಇದ್ರ ಬೆಲೆ ಒಂದು 20 ರೂಪಾಯಿಂದ 50 ರೂಪಾಯಿವರೆಗೂ ಇರುತ್ತೆ. ಆದ್ರೆ 1-2 ವರ್ಷ ಆದ್ಮೇಲೆ ಅದರ ಬೆಲೆಗಳು ದುಪ್ಪಟ್ಟಾಗ್ಬಿಡುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ, ಇದು ಮಾರ್ಕೆಟ್ ಅಲ್ಲಿ ಇವತ್ತು 500 ರೂಪೀಸ್ ಇದೆ. ಇದು ಮೂಲ ಕೊಂಡ್ಕೋಬೇಕಾದಾಗ 20 ರೂಪೀಸ್ ಇತ್ತು. ಸೊ ಅಂದ್ರೆ ಆಂಟಿಕ್ ಅಂತ ಏನ್ ನಾವು ಕರಿತೀವಿ, ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ವವನ್ನ ಕೊಡುತ್ತೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಬ್ಬ ಸ್ವತಂತ್ರ ಹೋರಾಟಗಾರರಿದ್ರು. ಇವರು ಸುಬೇದಾರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರ ಹೆಸರು ಗುಡ್ಡೆಮನೆ ಅಪ್ಪಯ್ಯ ಗೌಡ ಅಂತ. ನೋಡಿ, ನಮ್ಮ ಸ್ವತಂತ್ರ ಹೋರಾಟವನ್ನ ನಾವು ನೆನಪಿಸ್ಕೊಳ್ತಾ ಇರ್ಬೇಕು. ಯಾಕಂದ್ರೆ ಇವತ್ತು ನಾವು ದೇಶಕ್ಕೆ ಏನ್ ಮಾಡಿದೀವಿ, ನಾವು ಏನು ದೇಶಕ್ಕೆ ಮಾಡಿಲ್ಲ. ನಾವು ಒಳ್ಳೆ ಸಂಬಳ ತಗೊಳ್ತಿದೀವಿ, ಒಳ್ಳೆ ಸ್ವತಂತ್ರ ಸಿಕ್ಕಿದೆ, ಒಳ್ಳೆ ಮನೆ ಕಟ್ಕೊಳ್ತಿದ್ದೀವಿ. ಬ್ರಿಟಿಷರ ಆಡಳಿತದಲ್ಲಿ ಕೆಲಸ ನಿರ್ವಹಿಸಿದಂತಹ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಆವಾಗ ಇವರ ಹೆಂಡತಿ ಮುಂದೆ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರನ್ನ ಗಲ್ಲಿಗೇರಿಸ್ತಾರೆ. ಅದರ ನೆನಪಿಗಾಗಿ ಒಂದು ವಿಶೇಷವಾದ ಅಂಚಲಕೋಟೆಯನ್ನ ಮಡಿಕೇರಿಯವರು ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ನಾವು ಹಾಸನ ಜಿಲ್ಲೆಯವರಾಗಿರೋದ್ರಿಂದ ವಿಶೇಷ ಏನಂತಂದ್ರೆ 1981ನೇ ಇಸವಿಯಲ್ಲಿ ಗೊಮ್ಮಟೇಶ್ವರ ಒಂದು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾರೆ. ಅವರ ನೆನಪಿನಲ್ಲಿ ಮಹಾ ಮಸ್ತಕಾಭಿಷೇಕ ಆಗುತ್ತೆ. ಅವಾಗ ಇಂದಿರಾ ಗಾಂಧಿ ಅವರು ಬಂದಿರ್ತಾರೆ. ಸೊ ಅವರು ಈ ಸ್ಟ್ಯಾಂಪ್ ಅನ್ನ ರಿಲೀಸ್ ಮಾಡ್ತಾರೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಚಾಮುಂಡರಾಯನ ಕಾಲದಲ್ಲಿ ಕ್ರಿಸ್ತಶಕ 981ನೇ ಇಸವಿನಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಅಲ್ಲಿ ಕಡೆಯಲಾಗತ್ತೆ ಮೇಡಮ್. ಆ ಶಿಲ್ಪಿ ಹೆಸರು ಏನಂತಂದ್ರೆ ಅರಿಷ್ಟನೇಮಿ ಅಂತ. 58.8 ಅಡಿ ಎತ್ತರ ಇದೆ ಮೇಡಮ್. ಪರ್ಸಿ ಬ್ರೌನ್ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ಫಾರಿನ್ ಟ್ರಾವೆಲರ್, ಏನಂತಂದ್ರೆ ಈಜಿಪ್ಟಿನಲ್ಲಿ ಬರುವಂತ ಸ್ಪಿಂಕ್ಸ್ ಅಂತ. ಸ್ಪಿಂಕ್ಸ್ ಅಂದ್ರೆ ಮನುಷ್ಯನ ಮುಖ ಹಾಗೂ ಸಿಂಹದ ದೇಹ ಉಳ್ಳಂತಹ ಸ್ಪಿಂಕ್ಸ್. ಅತಿ ದೊಡ್ಡ ಸ್ಪಿಂಕ್ಸ್ ಇರತಕ್ಕಂಥದ್ದು ಈಜಿಪ್ಟ್ ಬಿಟ್ರೆ ಏಕಶಿಲಾ ವಿಗ್ರಹ ಇರುವಂತಹ ಜಗತ್ತಿನ ಮತ್ತೊಂದು ಶಿಲ್ಪ ಯಾವ್ದಾದ್ರು ಇದ್ರೆ ಅದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಅಂತ ಹೇಳ್ತಾರೆ. 4ನೇ ರಾಜಮಲ್ಲನ ಮಂತ್ರಿ ಆಗಿರುವಂತಹ ಚಾಮುಂಡರಾಯ ಅದನ್ನ ಕಟ್ಟಿಸ್ತಾನೆ ಮೇಡಮ್. ಮತ್ತೆ ಕರ್ನಾಟಕ ರಾಜ್ಯದ ಜಗದ್ವಿಖ್ಯಾತವಾದಂತಹ ಯೋಗಪಟು ಯಾರಾದರೂ ಇದ್ರೆ ಅದು BKS ಅಯ್ಯಂಗಾರ್ ಅಂತ. ಈ BKS ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯವರು. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಮೇಡಮ್, ಅಂತಾರಾಷ್ಟ್ರೀಯ ಯೋಗಪಟು. ಸೊ 3ನೇದು, ಇಲ್ಲಿ ಒಂದು ಹೈಫಾ ನಾಯಕರು ಅಂತ ಒಂದು ತುಕಡಿ ಇರುತ್ತೆ. ಕರ್ನಾಟಕ ರಾಜ್ಯದ ಮೈಸೂರು ಅರಮನೆಯ ಉಸ್ತುವಾರಿಯಲ್ಲಿದ್ದಂತಹ ಒಂದು ಜಗತ್ತಿನ ಕಟ್ಟಕಡೆಯ ಅಶ್ವಸೇನೆ ಅದು ಹೈಫಾ ಸೇನೆ. ಈ ಹೈಫಾ ಸೇನೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಮೆಡಿಟರೇನಿಯನ್ ನಲ್ಲಿ ಇದ್ದಂತಹ ಒಂದು ಪಿರಂಗಿ ದಳವನ್ನ ಕರ್ನಾಟಕದ ಒಂದು ಅಶ್ವಸೇನೆ ಹಿಮ್ಮೆಟ್ಟಿಸುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರೋ ಒಂದು ಅಶ್ವಸೇನೆ ಅದು ಕರ್ನಾಟಕದ್ದು. ಅದನ್ನ ಹೈಫಾ ಸೇನೆ ಅಂತ ಕರೀತಾರೆ. ಸೊ ಹಾಗಾಗಿ ಇದು ನಮ್ಮ ಮೈಸೂರಲ್ಲಿ ಇದಾರಲ್ಲ, ಪೋಸ್ಟ್ ಆಫೀಸ್ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ ಮೇಡಮ್. ಒಂದು ಅತ್ಯಂತ ವಿಶೇಷವಾದಂತದ್ದು, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಮಹಾತ್ಮ ಗಾಂಧೀಜಿಯವ್ರನ್ನ ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಕರೆತಂದಿದ್ದು ಯಾರು ಅಂತಂದ್ರೆ ಗೋಪಾಲಕೃಷ್ಣ ಗೋಖಲೆ, ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ. ಹಾಗೆಯೇ ಕರ್ನಾಟಕಕ್ಕೆ ಗಾಂಧೀಜಿಯವರನ್ನ ಕರೆತಂದಿದ್ದು ಯಾರು ಅಂತಂದ್ರೆ ಡಾಕ್ಟರ್ DV ಗುಂಡಪ್ಪನವರು. ಸೊ ಅದ್ರ ಬಗ್ಗೆ ಬೆಂಗಳೂರು GPOನವರು ಒಂದು ವಿಶೇಷವಾದ ಒಂದು ಅಂಚಲಕೋಟೆಯನ್ನ ಬಿಡುಗಡೆ ಮಾಡ್ತಾರೆ ಮೇಡಮ್. ಸಂಗೊಳ್ಳಿ ರಾಯಣ್ಣನ ವಿಶೇಷ ಅಂಚಲಕೋಟೆ ನನಗೆ ತುಂಬಾ ಲೇಟ್ ಆಗಿ ಸಿಕ್ತು. ತುಂಬಾ ಕಷ್ಟಪಟ್ಟೆ ನಾನು, ನನಗೆ ಸಿಕ್ಲಿಲ್ಲ. ಯಾಕಂದ್ರೆ ಬೆಳಗಾವಿ GPOನಲ್ಲಿ ಮಾತ್ರ ನನಗೆ ಅದು ಲಭ್ಯ ಆಯಿತು. ಮತ್ತೆ ತುಂಬಾ ವ್ಯಕ್ತಿ ಅವಿರತವಾದ ಸಾಧನೆ ಮಾಡಿದಾಗ ಪರ್ಚೇಸ್ ಬೇಗನೆ ಮಾಡಿಬಿಡ್ತಾರೆ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ರಲ್ಲ, ಅವ್ರ ನೆನಪಿಗಾಗಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಒಂದು ಹೊಸ ಒಂದು ಅಂಚಲಕೋಟೆಯನ್ನ ಬಿಡುಗಡೆ ಮಾಡ್ತಾರೆ. ಅದು ಫಾಸ್ಟೆಸ್ಟ್ ಸೇಲಿಂಗ್ ಆಗೋಗುತ್ತೆ ಮೇಡಮ್. ಅದು ಈಗ ರೀ ಪ್ರಿಂಟ್ ಆ ಥರದ್ದೇನು ಮಾಡೋದಿಲ್ಲ. ಯಾವುದೇ ಒಂದು ವಿಶೇಷ ಅಂಚಲಕೋಟೆ ಒಂದು ಬಾರಿ ಮಾತ್ರ ಮುದ್ರಣ ಆಗುತ್ತೆ, ಮತ್ತೊಮ್ಮೆ ಅದನ್ನ ಮುದ್ರಣ ಮಾಡಲ್ಲ. ಹಾಗಾಗಿ ಅದು ಆಂಟಿಕ್ ಪೀಸ್ ಆಗೋಗುತ್ತೆ ಮೇಡಮ್. ಸೊ ನನಗೆ ತುಂಬ ಕಷ್ಟಪಟ್ಟಿದ್ದೆ ಯಾವುದು ಅಂತಂದರೆ ಸಂಗೊಳ್ಳಿ ರಾಯಣ್ಣ. ನನಗೆ ತುಂಬ ಇಷ್ಟವಾದಂಥ ಫ್ರೀಡಮ್ ಫೈಟರ್ ಇವರು. ಇವರನ್ನ ಬ್ರಿಟಿಷರು ಬಂಧಿಸೋದು ತುಂಬ ಕಷ್ಟಕರವಾಗೋಗಿರುತ್ತೆ. ಆದರೆ ಇವರ ಸಹಚರರು ಕೆಲವರು ಮೋಸದಿಂದ ಕುತಂತ್ರದಿಂದ ಇವರನ್ನು ಇಟ್ಕೊಟ್ಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿ ಸೇವೆ ಸಲ್ಲಿಸಿರ್ತಾನೆ. ಸೊ ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟ ಒಂದು ವಿಶೇಷವಾದಂಥ ಅಂಚಲಕೋಟೆಯನ್ನು ನಾನು ತಮಗೆ ತೋರಿಸ್ತಾ ಇದ್ದೇನೆ ಮೇಡಮ್. ಬೆನಗಲ್ ನರಸಿಂಗರಾಯರು ಅಂತ. ಬೆನಗಲ್ ನರಸಿಂಗರಾಯರು ಯಾರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಕಟವರ್ತಿಯರು. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಕರಡು ಸಮಿತಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತಂದರೆ ಅವರು ಕರ್ನಾಟಕದ ಬೆನಗಲ್ ನರಸಿಂಗರಾಯರು ಅಂತ. ಈ ವಿಚಾರಧಾರೆಯಲ್ಲಿ ಮಂಗಳೂರು GPO ಅಂತಿದೆ ಮೇಡಮ್. ಅಂದರೆ ಮಂಗಳೂರಿನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಒಂದು ವಿಶೇಷವಾದಂತಹ ಫಸ್ಟ್ ಡೇ ಕವರನ್ನು ಬಿಡುಗಡೆ ಮಾಡ್ತಾರೆ. ಅದು ಎಷ್ಟು ವಿಶೇಷವಾಗಿದೆ ಅಂತಂದರೆ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ 369 ಜನರ ಫೋಟೋಸ್ ಅನ್ನ ಒಳಗೊಂಡಂತಹ ಒಂದೇ ಒಂದು ಇದರಲ್ಲಿ ಬಿಡುಗಡೆ ಮಾಡ್ತಾರೆ ಮೇಡಮ್. ಸೊ ಈ ಒಂದು ಫೋಟೋನಲ್ಲಿ ಸಂವಿಧಾನ ರಚನಾ ಸಮಿತಿಯ ಎಲ್ಲಾ ಒಂದು ಸದಸ್ಯರನ್ನು ಸಹ ನಾವು ವೀಕ್ಷಣೆ ಮಾಡಬಹುದು. ವಿಶೇಷತೆ ಏನಂತಂದ್ರೆ ಇದರಲ್ಲಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಸಿಗ್ನೇಚರ್ಸ್ ಅನ್ನ ನಾವು ಇದರಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ನೋಡಿ, ಇಲ್ಲಿ ಕೊಲ್ಲೂರು ಸುಬ್ಬಾರಾವ್ ಅಂತ ಒಂದು ಇದೆ, ಅದು ಅವ್ರ ಸಿಗ್ನೇಚರ್ಸ್ ಅನ್ನೆಲ್ಲ ನಾವು ಅಲ್ಲಿ ನೋಡಬಹುದು ಮೇಡಮ್.
ಇವೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಹೌದು ಅಲ್ವಾ? ಹೌದೌದು. ನಾವೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಳಿದುಳಿದು ಈಗಾಗಲೇ ಅತ್ಯಂತ ಹಿರಿಯರು ಉಳಿದಿರೋರ್ನ ಕೆಲವರನ್ನು ನೋಡಿದೀವಿ. ಈಗ ನಮ್ಮ ಮಕ್ಕಳಿಗೆ ಒಂದು ಈ ಥರ ಫ್ರೀಡಮ್ ಫೈಟ್ ಆಗಿತ್ತು ನಮ್ಮ ದೇಶದಲ್ಲಿ ಅಂತ ಅವ್ರಿಗೆ ಗೊತ್ತೇ ಇರ್ಲಾರ್ದಷ್ಟು ಇತ್ತೀಚಿನ ಮಕ್ಕಳಿಗೆ ಹೌದು. ಇವೆಲ್ಲ ಎಂಥ ಒಳ್ಳೆ ಇನ್ಸೈಟ್ಸ್ ಕೊಡ್ತವೆ ಅಂತ. ಈಗ ಈ ಶಿಕ್ಷಣ ಹೇಗಾಗಿದೆ ಅಂದರೆ ನಾವೆಲ್ಲ ಸೈನ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಹಾಗಾಗಿ ಆರ್ಟ್ಸ್ ಸಬ್ಜೆಕ್ಟ್ಸು ಕುಂದು ಹೋಗ್ತಾ ಇದೆ. ಯಾವತ್ತು ಆರ್ಟ್ ಸಬ್ಜೆಕ್ಟ್ಸ್ ಕುಂದು ಹೋಗುತ್ತೋ ಸಮಾಜದಲ್ಲಿ ನೈತಿಕತೆ ಅಧಪತನ ಆಗೋಗುತ್ತೆ ಮೇಡಮ್. ಮೌಲ್ಯಯುತವಾದ ಬದುಕು ನಾಶ ಆಗೋಗುತ್ತೆ. ಸೊ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಇದ್ದಾಗ್ಲೇನೆ ಅಲ್ವಾ ಪ್ರಕೃತಿನೂ ಉಳಿಯೋದು, ಮನುಷ್ಯನೂ ಉಳಿಯೋದು. ಈಗ ನಿಮಗೊಂದು ವಿಶೇಷವಾದಂತಹ ಒಂದು ಫಸ್ಟ್ ಡೇ ಕವರ್ ತೋರಿಸ್ತೇನೆ. ಇದು 1962ನೇ ಇಸ್ವಿದು. ಇದು ಮುದ್ರಣ ಆಗಿ ಒಂದು 65 ವರ್ಷ ಆಯಿತು ಮೇಡಮ್. ಇದರಲ್ಲಿ ನಾನು ನಿಮಗೆ 4 ಪ್ರಾಕಾರದ ವಿಧಾನಸೌಧ ವಿಶೇಷ ಅಂಚೆಲ್ಲ ಕೊಟ್ಟೆಗಳು ತೋರಿಸ್ತೇನೆ. ಇವುಗಳಲ್ಲಿ ಏನು ಹೇಳುತ್ತೆ ಅಂದರೆ ಇದು ಫಸ್ಟ್ 1962ನಲ್ಲಿ ಮಾಡಿದ್ದಂಥದ್ದು. ಈ ಫೋಟೋಗ್ರಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪುನಃ ಬಂದಂಥ ಫೋಟೋಗ್ರಫೀಸು ಇದರಷ್ಟು ಚೆನ್ನಾಗಿಲ್ಲ. 1962ನೇ ಇಸ್ವಿನಲ್ಲಿ ಒಟ್ಟು ವಿಧಾನಸೌಧವನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅವರು ಆ ಫೋಟೋಗ್ರಫಿಯಲ್ಲಿ. ನೋಡಿ, ಈಗಾದರೆ ಡ್ರೋನ್ ಎಲ್ಲ ಇದೆ. ಹೌದು ಅಲ್ವಾ? ಆಗ ಅವರು ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. 1960 ಕೆಂಗಲ್ ಹನುಮಂತನವರು ಕಟ್ಟುವಂಥದ್ದು. ಇದನ್ನು 1956ನೇ ಇಸ್ವಿನಲ್ಲಿ ವಿಧಾನಸೌಧ ಶಂಕುಸ್ಥಾಪನೆ ಆಗುತ್ತೆ ಮೇಡಮ್. 1,73,00,000 ರೂಪಾಯಿ ಖರ್ಚು ಮಾಡ್ತಾರೆ. ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿದೆ ಮೇಡಮ್ ವಿಧಾನಸೌಧ. ಸೊ ಹಾಗಾಗಿ ಇದೊಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫಸ್ಟ್ ಡೇ ಕವರ್. ಮತ್ತು ಕಪ್ಪು ಬಿಳುಪಿನ ಒಂದು ಫಸ್ಟ್ ಡೇ ಕವರ್ಸ್ ನೋಡೋಕ್ಕೆ ಮುದ ಕೊಡುತ್ತೆ. ನಾವು ಎಷ್ಟೇ ಕಲರ್ಫುಲ್ಲಾಗಿ ಮಾಡಿದ್ರೂ ಸಹ ಆ ಕಪ್ಪು ಬಿಳುಪಿನ ಒಂದು ಅದರ ಮಹತ್ವನೇ ಬೇರೆ. ಹೌದು ಹೌದು. ನೋಡಿ, ಒಂದು ವಿಶೇಷ ಅಂಚಲಕೋಟೆ ಇದೆ ನನ್ನ ಹತ್ರ. ಇದನ್ನು ಬೇರೆಯವರು ಯಾರು ನೋಡಿದಾಗ ಒಂದು ಹೆಂಚಿನ ಮನೆ ಥರ ಕಾಣಿಸುತ್ತೆ. ಒಂದು ಹೆಂಚಿನ ಮನೆ ವಿಶೇಷ ಅಂಚಲಕೋಟೆ ಅಂದರೆ ಏನು ಅಂತ. ಇದು 1880ನೇ ಇಸ್ವಿಯಲ್ಲಿ ಜಾನ್ ಟೇಲರ್ ಕಂಪನಿ ಮೈಸೂರು ಒಡೆತನದಲ್ಲಿದ್ದಂತಹ KGFನ ಗೋಲ್ಡ್ ಫೀಲ್ಡ್ ಉರಿಗಾಮ್ ಸ್ಟೇಷನ್ ಇದು. ಅಂದರೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಿದಂತಹ ಒಂದು ಪ್ಲೇಸ್ ಯಾವುದು ಅಂತಂದ್ರೆ ಇದು ಹೆಂಚಿನ ಮನೆ ಥರ ಇದೆ. ಇದು ಆಫೀಸ್ ಆಗಿತ್ತು ಮೇಡಮ್. ಇದು KGF ಅಲ್ಲಿದೆ. ಜಗತ್ತಿನ ಅತ್ಯಂತ 3ನೇ ಆಳವಾದ ಒಂದು ಗಣಿ ಅಂತಂದ್ರೆ ಅದು KGF. ವಿಶೇಷ ಏನಂತಂದ್ರೆ ಈ ಗಣಿ ಪ್ರಾರಂಭವಾದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು 24 ಪಟ್ಟು ಶ್ರೀಮಂತಿಕೆಯನ್ನು ಪಡ್ಕೊಳ್ತಾರೆ. ಮೈಸೂರು ಒಡೆತನದ ಜೊತೆ ಕೆಲವು ಪಾಳೆಗಾರರೆಲ್ಲ ವಿರೋಧವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವ್ರ ಜೊತೆ ತುಂಬಾ ಸ್ನೇಹಿತ ಬಳಗದಿಂದ ಇದ್ದಂಥವ್ರು ಗುಮ್ಮನಾಯಕನಹಳ್ಳಿ ಪಾಳೆಗಾರರು ಅಂತ ಚಿಕ್ಕಬಳ್ಳಾಪುರದಲ್ಲೇ ಬರುತ್ತೆ ಮೇಡಮ್. ಇವರು ಸುಮಾರು 45 ಪಾಳೆಗಾರರು ಆಳ್ತಾರೆ. ಇವ್ರ ಕಾಲಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಉಸ್ತುವಾರಿಯಲ್ಲಿ ಇದು ಇರುತ್ತೆ. ಅವ್ರ ಪರ್ಮಿಷನ್ ತಗೊಂಡು ಒಂದು ಚಿನ್ನದ ನಾಣ್ಯವನ್ನು ಪಾಳೆ ಪಟ್ಟು ಮುದ್ರಣ ಮಾಡಿದ್ರು ಅಂದ್ರೆ ಅದು ಗುಮ್ಮನಾಯಕನ ಪಾಳ್ಯದ ಕೋಟೆ ಅಂತ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ರಾಜ್ಯದ ಮದರಸ, ಮಹಮ್ಮದ್ ಗವಾನನ ಮದರಸ, ಆ ಮದ್ರಸಕ್ಕೆ ಸಂಬಂಧಪಟ್ಟಂಗೆ ಬೀದರ್ ಅವರು ಮಾಡಿರ್ತಕ್ಕಂಥದ್ದು. ಇದ್ರ ಮೇಲೆ ಒಂದು ಲೋಗೋ ಹಿಡಿದೆ. ಏನಂತಂದ್ರೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಧ್ಯೇಯವಾಕ್ಯ ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ. ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗೆ ಪ್ರಬಂಧವನ್ನ ಕೊಟ್ಟಿದ್ದಾರೆ. ಸುಮಾರು 30 ಮಾರ್ಕ್ಸ್ನ ಪ್ರಬಂಧವನ್ನ ಕೊಟ್ಟಿದ್ದಾರೆ ಮೇಡಮ್ ಮದ್ರಸ ಸಂಬಂಧಪಟ್ಟಂಗೆ. ನಾವು ಬೆಂಗಳೂರು ಅಂತ ಬೆಂದ ಕಾಳೂರು ಅಂತೆಲ್ಲ ಹೇಳ್ತೀವಿ, ಅದು ವಾಡಿಕೆಯಿಂದ ಅಷ್ಟೇ. ಆದರೆ ಬೆಂಗಳೂರು ಹಿಂದೆ ಕೂಡ ಬೆಂಗಳೂರೇ ಅಂತ ಇತ್ತು. ಅದನ್ನು ತಿಳಿಸುವಂತಹ ಶಾಸನ ಯಾವುದು ಅಂತಂದ್ರೆ ಬೇಗೂರು ಶಾಸನ ಅಂತ. ಈ ಬೇಗೂರು ಶಾಸನದಲ್ಲಿ ಬೆಂಗಳೂರು ಅನ್ನೋದು ಉಲ್ಲೇಖ ಆಗಿದೆ ಮೇಡಮ್. ಸೊ ಹಾಗಾಗಿ ಆ ಶಾಸನವನ್ನ ಒಂದು ಇದು ಸುಮಾರು 7ನೇ ಶತಮಾನದ ಶಾಸನ. ಈ ಶಾಸನದಲ್ಲಿ ನಮ್ಗೇನಂತಂದ್ರೆ 750ರ ಕಾಲಮಾನದ ಶಾಸನ ಬೆಂಗಳೂರು ಎಂಬುದು ಉಲ್ಲೇಖ ಆಗಿದೆ ಮೇಡಮ್. ಮತ್ತೆ ಬೆಂಗಳೂರು ಅಂತ ಉಲ್ಲೇಖ ಶಾಸನದಲ್ಲಾಗಿದೆ, ಆದರೆ ಕೃತಿಯಲ್ಲಿದೆಯಾ ಅಂತಂದ್ರೆ ಲಕ್ಕಣ್ಣ ದಂಡೇಶ ಬರೆದಿರುವಂತಹ ಶಿವತತ್ವ ಚಿಂತಾಮಣಿ ಪುಸ್ತಕದಲ್ಲಿ ಬೆಂಗಳೂರಿನ ಉಲ್ಲೇಖವನ್ನ 15ನೇ ಶತಮಾನದಲ್ಲಿ ಡೈರೆಕ್ಟ್ ಆಗಿ ತಗೊಂಡೋಗ್ತಾನೆ ಮೇಡಮ್. ಸೊ ಇದು 2017ರಲ್ಲಿ ಬಿಡುಗಡೆ ಆಗಿದ್ದು. ಸೊ ಲಕ್ಕಣ್ಣ ದಂಡೇಶ ಏನ್ ಮಾಡ್ತಾನೆ, ತನ್ನ ಕೃತಿಯಲ್ಲಿ ಬೆಂಗಳೂರನ್ನ ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ. ನೋಡಿ, ಕರ್ನಾಟಕ ರಾಜ್ಯ ಒಂದು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಮುಖ್ಯ ಕಾರಣೀಭೂತನಾದ ದಂಡನಾಯಕ ಯಾರಾದರೂ ಇದ್ರೆ ಅದು ಲಕ್ಕಣ್ಣ ದಂಡೇಶ. ಸೊ ಲಕ್ಕಣ್ಣ ದಂಡೇಶನ ನಾನು ಹೇಗೆ ಮಾತಾಡಬಹುದು ಅಂತಂದ್ರೆ, ಕರ್ನಾಟಕ ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ದಂಡನಾಯಕನು, ವಿಜಯನಗರ ಸಾಮ್ರಾಜ್ಯದ ನ್ಯಾಯಾಧೀಶನು, ವಿಜಯನಗರ ಸಾಮ್ರಾಜ್ಯದ ರಾಜ್ಯಪಾಲನು, ವಿಜಯನಗರ ಸಾಮ್ರಾಜ್ಯದ ಟಂಕಶಾಲೆಯ ಅಧ್ಯಕ್ಷನೂ ಆದಂತಹ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದಾಂಕಿತನಾದವನು ಯಾರು ಅಂದ್ರೆ ಅವನು ಲಕ್ಕಣ್ಣ ದಂಡೇಶ. ಈ ಲಕ್ಕಣ್ಣ ದಂಡೇಶ ಬೆಂಗಳೂರು ಬಗ್ಗೆ ಉಲ್ಲೇಖ ಕೊಡ್ತಾನೆ. ಇವಾಗ ನಾವು ಫೀಲ್ಡ್ ವರ್ಕ್ PhD ಮಾಡಬೇಕಾದ್ರೆ ಫೀಲ್ಡ್ ವರ್ಕ್ ಮಾಡ್ತೀವಲ್ಲ, ಕ್ಷೇತ್ರ ಕಾರ್ಯ, ಅತ್ಯುತ್ತಮ ಕ್ಷೇತ್ರ ಕಾರ್ಯದಿಂದ ಬರೆದಂತಹ
ಕೃತಿ ಯಾವುದಾದ್ರೂ ಇದ್ರೆ ಅದು ಶಿವತತ್ವ ಚಿಂತಾಮಣಿ. ಕರ್ನಾಟಕದ ಸುಮಾರು ಒಂದು 400-500 ಹಳ್ಳಿಗಳ ಸಮಗ್ರವಾದಂತಹ ಶಿವತತ್ವ ಚಿಂತಾಮಣಿಯಲ್ಲಿ ಬರೆದಿದ್ದಾರೆ ಮೇಡಮ್. ಇದು BL ರೈಸ್ ಶಾಸನ ಸಂಪುಟ ಏನ್ ಮಾಡಿ? ಹೌದು BL ರೈಸ್ ಯಾರು ಅಂದ್ರೆ ಇತಿಹಾಸ ಆಸಕ್ತರಿಗೆ ದೇವರವರು. ಕರ್ನಾಟಕ ರಾಜ್ಯದ ಒಂದು ಪುರಾತತ್ವ ಇಲಾಖೆ ಅಂತ ಏನಿದೆ, ಅಥವಾ ಕರ್ನಾಟಕ ರಾಜ್ಯದ ಶಾಸನಗಳ ಪಿತಾಮಹ ಯಾರಾದ್ರೂ ಇದ್ರೆ ಅದು BL ರೈಸ್ ಅನ್ನುವಂತಹ ವ್ಯಕ್ತಿ ಇಲ್ಲ ಅಂದಿದ್ರೆ ಕರ್ನಾಟಕ ರಾಜ್ಯದ ಶಾಸನಗಳನ್ನ ನಮ್ಮ ಕೈಲಿ ಓದ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಭಾಷೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಕೆಲಸ ಮಾಡಿದಾರಪ್ಪ ಮಾತ್ರ. ಹೌದು, ನಮ್ ದೇಶದಲ್ಲಿ ನಮ್ಗೆ ಗೊತ್ತಿಲ್ಲದೆ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ರು. ಹೌದು, BL ರೈಸ್ನವ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾನೆ. BL ರೈಸ್ ಅವರು ಒಂದು 10 ಜನ ಬ್ಯಾಚ್ ಹೋಗ್ತಿದ್ರು ಒಂದೊಂದು ಊರಿಗೆ ಶಾಸನಗಳನ್ನ ಅಧ್ಯಯನ ಮಾಡ್ಲಿಕ್ಕೆ. BL ರೈಸ್ ಅವ್ರಿಗೆ ಕಾಣಿಸದೇ ಇರುವಂತಹ ಶಾಸನ ಕಾಣಿಸ್ತಾ ಇದ್ರೆ ಅದು ಅವ್ರ ಕುದುರೆ ಕಾಣಿಸ್ತಿತ್ತಂತೆ. ಹಾಗಾಗಿ ಆ ಕುದುರೆ ಆ ಪೊದೆ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇತ್ತಂತೆ. ಅವಾಗ BL ರೈಸ್ ಅವ್ರಿಗೆ ಗೊತ್ತಾಗ್ತಾ ಇರ್ತದೆ, ಇದ್ರ ಒಳಗಡೆ ಒಂದು ಶಾಸನ ಏನೋ ಇದೆ ಅಂತ. ಸೊ ಅದನ್ನೆಲ್ಲ ಸ್ವಚ್ಛ ಮಾಡಿ ನೋಡ್ತಾ ಇದ್ರೆ ಅಲ್ಲಿ ಒಂದು ಶಾಸನ ಇರ್ತಾ ಇದೆ. ಅಂದ್ರೆ BL ರೈಸ್ ಸಾಕಿದಂತಹ ಪ್ರಾಣಿಗೂ ಕೂಡ ಶಾಸನ ತಜ್ಞವಾಗಿದ್ದ ಒಂದು ಕುದುರೆ ಕೂಡ. ಸೊ ಇದು ಪುರಾತತ್ವ ಸರ್ವೇಕ್ಷಣ ಅಂತ ಒಂದು ಇನ್ಫಾರ್ಮೇಶನ್ ಮೇಡಮ್. ಇದರಲ್ಲಿ ದ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅಂತ ಒಂದು ಮಾಹಿತಿ ಇದೆ ಮೇಡಮ್. ದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ ಬ್ರಿಟಿಷರು ಮಾಡ್ತಾರೆ ಮೇಡಮ್. ಅಂದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಇದೆ, ಏನೇನು ಹೈಟ್ ಇದೆ ಅಂತ. ಸೊ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ನಮ್ಮ ಹಾಸನದಲ್ಲಿ ದಂಡಿಗನಹಳ್ಳಿಯಲ್ಲಿ ಒಂದು ಕಾಣಿಸುತ್ತೆ, ದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ. ಸೊ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅದು ಯಾವುದು ಅಂತಂದ್ರೆ ಅನುಭವ ಮಂಟಪ ಅಂತ. ಅಲ್ಲಮ ಪ್ರಭು ಅವರು ಸ್ಥಾಪನೆ ಮಾಡಿದಂತಹ, ನಮ್ಮ ವಚನ ಸಾಹಿತ್ಯದವರು ಸ್ಥಾಪನೆ ಮಾಡಿದಂತಹ ಅನುಭವ ಮಂಟಪವನ್ನ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಅಂತ ನಾವು ಕರಿತೇವೆ. ಸೊ ಶ್ರವಣಬೆಳಗೊಳದ ಬಗ್ಗೆ ನಾನು ಇಷ್ಟು ಬಾರಿ ಹೇಳಿದೆ. ಇತ್ತೀಚೆಗೆ ಶ್ರವಣಬೆಳಗೊಳದ ಬಗ್ಗೆ 2018ರ ಮಹಾಮಸ್ತಕಾಭಿಷೇಕ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಒಂದು ಅಂಚಲಕೋಟೆಯನ್ನ ಬಿಡುಗಡೆ ಮಾಡಿದ್ದಾರೆ. 5 ರೀತಿಯ ಅಭಿಷೇಕಗಳನ್ನ ಮಾಡುವಂಥದ್ದು ಇಲ್ಲಿ ಗೋಚರ ಆಗುತ್ತೆ. ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜ್ಗೆ ಹೋದಂತಹ ಒಂದು ಪ್ಲೇಸ್ ಯಾವುದು ಅಂತಂದ್ರೆ ಬೇಲೂರು ಮತ್ತು ಹಳೇಬೀಡು. ಈ ಬೇಲೂರು ಮತ್ತು ಹಳೇಬೀಡಿನಲ್ಲಿ ಯುನೆಸ್ಕೋ ಹೆರಿಟೇಜ್ಗೆ ಸಂಬಂಧಪಟ್ಟ ವಿಶೇಷವಾದ ಅಂಚಲಕೋಟೆಯನ್ನು ಮಾಡಿದರೆ ವಿಷ್ಣುವರ್ಧನ ನಿರ್ಮಿಸಿದಂತಹ ಬೇಲೂರಿನ ಚೆನ್ನಕೇಶ್ವರ ಟೆಂಪಲ್ ಮುಖ್ಯವಾಗಿರುತ್ತೆ. ನೋಡಿ, ಕರ್ನಾಟಕ ರಾಜ್ಯದ ವಿಶೇಷತೆ ಏನು ಅಂತಂದ್ರೆ, ನಾವಿವಾಗ 10 ರೂಪಾಯಿ ಒಂದು ನೋಟಲ್ಲಿ ಒಂದು ಕೋನಾರ್ಕ್ನ ಸೂರ್ಯನಾಥ ಟೆಂಪಲ್ ಅನ್ನ ನಾವು ನೋಡ್ತೀವಿ. ಕೋನಾರ್ಕ್ನ ಸೂರ್ಯನಾಥ ಟೆಂಪಲ್ ಅನ್ನ ಮಾದರಿಯಾಗಿಟ್ಟುಕೊಂಡು ರಾಜ ಕೃಷ್ಣ ದೇವರಾಯರು ಹಂಪೆಯಲ್ಲಿ ಕಲ್ಲಿನ ರಥವನ್ನ ನಿರ್ಮಾಣ ಮಾಡ್ತಾರೆ. ಇದು ಒಂದು 50 ರೂಪಾಯಿ ನೋಟಲ್ಲಿದೆ. ಸೊ ಯುನೆಸ್ಕೋ ಹೆರಿಟೇಜು ಅದು ಒಂದು ಸಹ ಆಗುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ರಾಷ್ಟ್ರಕೂಟರ 1ನೇ ಕೃಷ್ಣ ನಿರ್ಮಿಸ್ತಾನೆ, ಅದು ಸಹ ಒಂದು ಯುನೆಸ್ಕೋ ಹೆರಿಟೇಜು. ಅದನ್ನು ಸಹ ನಾವು ಒಂದು 20 ರೂಪಾಯಿ ನೋಟಲ್ಲಿ ನಾವು ನೋಡಬಹುದು. ಮತ್ತೆ ರಾಣಿ ಕಿ ವಾವ್ ಅಂತ 100 ರೂಪಾಯಿ ನೋಟಲ್ಲಿ ಬಿಂಬಿಸಿದೀವಿ. ಒಂದು ಪೂರ್ವದ ಚಾಲುಕ್ಯ ಡೈನಾಸ್ಟಿ ಅವರು ಅದನ್ನ ನಿರ್ಮಿಸ್ತಾರೆ. ಸೊ ಹಾಗಾಗಿ 10 ರೂಪಾಯಿ ನೋಟು, 20 ರೂಪಾಯಿ ನೋಟು ಮತ್ತು 100 ರೂಪಾಯಿ ನೋಟ್ನಲ್ಲಿ ನಮ್ಮ ಕರ್ನಾಟಕದ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಬಿಂಬಿಸಿದನ್ನ ನಾವು ನೋಡಬಹುದು. ಮತ್ತೆ ಕರ್ನಾಟಕದ ಒಂದು ಶ್ರೇಯಸ್ ಏನಂತಂದ್ರೆ ಸಂವಿಧಾನದ ದಿನ ಅಂತ ಒಂದು ವಿಶೇಷ ಅಂಚಲಕೋಟವನ್ನ ಮುದ್ರಣ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಭಾರತದ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖ ನೀಡುವ ಒಂದು ಪ್ರಾಚೀನವಾದ ಒಂದು ಶಾಸನದ ಸ್ಟ್ಯಾಂಪ್ ಅನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಉತ್ತರ ಮೇರೂರು ಶಿಲಾಶಾಸನ ಅಂತ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆ ಒಂದು ಅಪಾರವಾದಂಥದ್ದು. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು. ಸೊ ಆ ಪಟ್ಟದಕಲ್ಲು ಒಂದು ವಿಶ್ವ ಪರಂಪರಾ ತಾಣ. ಸೊ ಇಲ್ಲಿ ದೇವಾಲಯಗಳ ತೊಟ್ಟಿಲು ಅಂತ ಐಹೊಳೆಯನ್ನ ಕರಿತೀವಿ. ಕೆಲವು ಫಾರಿನ್ ಟ್ರಾವೆಲರ್ಸ್ ಹೇಳ್ತಾರೆ ಐಹೊಳೆಯನ್ನ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಪ್ರಾಥಮಿಕ ಶಾಲೆ ಅಂತ ಕರೀತಾರೆ, ಹಾಗೂ ಪಟ್ಟದಕಲ್ಲನ್ನ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಪ್ರೌಢಶಾಲೆ ಅಂತ ಕರೀತಾರೆ, ಹಾಗೂ ಬೇಲೂರು ಮತ್ತು ಹಳೇಬೀಡನ್ನ ಕಲೆ ಮತ್ತು ವಾಸ್ತುಶಿಲ್ಪದ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ. ಸೊ ಹಾಗಾಗಿ ವಿಶೇಷವಾದಂತಹ ಒಂದು ಪೋಸ್ಟ್ ಕಾರ್ಡ್ಸ್ ಅನ್ನ ನಮ್ಮ ಒಂದು ಅಂಚೆ ಇಲಾಖೆಯವರು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗೆ ಮುದ್ರಣವನ್ನ ಮಾಡೋದು ನಾವು ಇಲ್ಲಿ ನೋಡ್ತೀವಿ. ಒಂದು ಅದ್ಭುತವಾದಂಥ ಒಂದು ವಿಶೇಷ ಅಂಚಲಕೋಟೆ ಮುದ್ರಣ ಮಾಡಿದ್ದಾರೆ. ಈ ವಿಶೇಷ ಅಂಚಲಕೋಟೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ವರ್ಣಮಾಲೆ ಇದೆ, ಆ ವರ್ಣಮಾಲೆಯ ಅಕ್ಷರಗಳನ್ನ ಮುದ್ರಣ ಮಾಡಿ ಒಂದು ವಿಶೇಷವಾದಂಥ ಅಂಚಲಕೋಟೆಯನ್ನು ಮಾಡಿದ್ದಾರೆ. ಇದು ಕಾರ್ಫಿ ಲೆಕ್ಸ್ ಅಂತ 2017 ಇಸ್ವಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ, ಫಾರ್ ಎಕ್ಸಾಂಪಲ್ ಏನಂದ್ರೆ ಒಂದು 400 ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ವರ್ಣಮಾಲೆ ಇತ್ತು ಅಂತಂದ್ರೆ ಒಂದು ವಿಶೇಷ ಅಂಚಲಕೋಟೆನ ನಾವು ಇಲ್ಲಿ ನೋಡಬಹುದು. ಯಾಕಂದ್ರೆ ಒಂದು 10 ವರ್ಷಕ್ಕೆ ಏನಾಗುತ್ತೆ ಅಂತಂದ್ರೆ ಕೆಲವು ಲೆಟರ್ಸ್ ಅನ್ನ ತೆಗೆದು ಬಿಡ್ತಾರೆ ಮೇಡಮ್. ಇನ್ನೂ ನೂರಾರು ಸಾವಿರಾರು ವಿಶೇಷ ಅಂಚೆ ಚೀಟಿಗಳು ನಿಮ್ಮ ಹತ್ರ ಇದೆ. ಮಾತಾಡೋಣ ನಾವು ಹೇಗೆ ಮಾತಾಡೋಣ ಅಂದ್ರೆ ಇನ್ಮೇಲೆ ಥೀಮ್ ಬೇಸ್ಡ್ ಮಾತಾಡೋಣ. ಒಂದು ನಮ್ಮ ಸಂವಿಧಾನದ ಕುರಿತಂಗೆ ಬಿಡುಗಡೆಯಾಗಿರುವ ವಿಶೇಷ ಲಕೋಟೆಗಳು ಮತ್ತೆ ಅಂಚೆ ಚೀಟಿ ಬಗ್ಗೆ, ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಚಿತ್ರಣ ಏನಿದೆ ಅದರ ಬಗ್ಗೆ, ಹಾಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಹೀಗೆ ಬೇರೆ ಬೇರೆ ವಿಶೇಷ ವಿಷಯ ವಸ್ತುಗಳನ್ನ ಇಟ್ಕೊಂಡು
ನಾವು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಂತ ಹೇಳ್ತಾ ಖಂಡಿತ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಜನತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಚೀಟಿ ಸಂಗ್ರಾಹಕರಾದ HK ಸತೀಶ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಜಾತಾ F ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು